ನೋಡ್ರಿ ಎ ದಶಮಾಂಶದಾಗ ಬಂದದ ಮಾಡ್ರಿ. ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತದೆ ಹೆಂಗೆ ಮಾಡ್ಬೇಕು ಅನ್ನೋದು. ಮಾಡೋದಾದಿಂದ ವಿಡಿಯೋ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ರಿ. ಹ್ಞೂ ನೋಡ್ರಿ, ಮಾಡೋದಾತನ ವಿಡಿಯೋ ಕಡೆ ನೋಡ್ರಿ, ನಿಮ್ದು ಕರೆಕ್ಟ್ ಅದೆಲ್ಲ ಚೆಕ್ ಮಾಡಿ. ಇದೇನು ಮಾರಾಟದ ಬೆಲೆ. ಮಾರಾಟದ ಬೆಲೆ ಬರೋಬ್ಬರಿ 866 ರೂಪಾಯಿ. ಲಾಭ ಬರೋಬ್ಬರಿ 8.25%. ಆಮೇಲೆ ಏನು ಕೇಳಿ ನಾವು ಮಾರಾಟದ ಇದು ಅಸಲು ಬೆಲೆ ಎಷ್ಟು? ಅಸಲು ಬೆಲೆ ಬರೋಬ್ಬರಿ ಎಷ್ಟು? ಆ ಹಸುವಿನ ಅಸಲು ಬೆಲೆ ಎಷ್ಟು? ಇಲ್ಲೇ ನೀವು ಕೊಂಡ ಬೆಲೆ 100 ಅಂತ ತಿಳ್ಕೊಬೇಕೀಗ. ಅಸಲು ಬೆಲೆ ಅಂತಂದ್ರು ಒಂದೇ, ಕೊಂಡ ಬೆಲೆ ಅಂದ್ರು ಒಂದೇ. ಕೊಂಡ ಬೆಲೆ 100 ಆಗಿರಲಿ. ಇದು ಕೊಂಡ ಬೆಲೆ, ಇದು 100 ಅಂತ ತಿಳ್ಕೊಬೇಕು. ಶೇಕಡ ಲಾಭ ಎಷ್ಟದ? 8.25 ಅದ. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ, ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ ಎಷ್ಟದ? 100 ಅದ. 0.0 ಪ್ಲಸ್ 8.25 ಬರೋಬ್ಬರಿ 108.25 ರೂಪಾಯಿ ಏನಾಯ್ತು? ಶೇಕಡ ಮಾರಾಟದ ಬೆಲೆ ಆಯ್ತು. ನೋಡಿ, 108.25 ಮಾರಾಟದ ಬೆಲೆ ಇದ್ದಾಗ ಮಾರಾಟದ ಬೆಲೆಗೆ 100 ಅಸಲು ಬೆಲೆ ಅಂದ್ರೆ ಕೊಂಡ ಬೆಲೆ. 100 ಕೊಂಡ ಬೆಲೆ ಇರ್ತದೆ. ಅಸಲು ಬೆಲೆ ಅಂದ್ರೆ ಒಂದೇ, ಕೊಂಡ ಬೆಲೆ ಅಂದ್ರೆ 866 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಅಸಲು ಬೆಲೆ ಎಷ್ಟು? ನೋಡಿ, 866 ಗುಂಡ್ಲೆ 100 ಸರಾಸರಿ 108.25. ಇದರ ಸ್ಥಾನ ಬೆಲೆಯನ್ನು ಮೇಲೆ ಕೊಟ್ಟು ಬಿಡ್ರಿ. ಇದೊಂದು ನೆನ್ಪಿಟ್ಟು, ಇದ್ರ ಸ್ಥಾನ ಬೆಲೆ ಮೇಲೆ ಕೊಡಬೇಕು ನೀವು. ಆಮೇಲೆ ನೋಡಿ, ಇಲ್ಲಿ 25 ಅದ ಅಂದ್ರೆ ಕರೆಕ್ಟಾಗಿ ಬಾಗಿ ಹೋಗ್ತಿರ್ತದೆ. 25 4 100, 25 4 100 ಎಷ್ಟು ಉಳಿತು? 8 ಉಳಿತು. ಆಮೇಲೆ 2 ತಗೋರಿ ಅಂದರೆ 80. 25 3 75, 25 3 75. 12 5 ಆದ್ರೆ 7, ಕೈಲ ಬಂತು 1. ಈ 5 ತಗೋರಿ, 8 ಅಂತ ತಗೊಂಡ್ರಿ. ಈ 5 ತಗೋರಿ, ಎಷ್ಟು ಬಂತು? 25 3 ಬಂತಿಲ್ಲ? ಈಗ 433 ಅದ. ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. 4 2 3 ಅಂಕೆವ. 4 2 10 ಅದಂದ್ರೆ ಈ 430ಕ್ಕೆ 2 ಗುಣಾಕಾರ ಮಾಡಿರಿ. 2 3 6, 2 3 6, 2 4 8. 433 ಒಂದಲೆ, 433 2. 4 2 8, 8 ಗುಂಡ್ಲೆ 100 ಬರೋಬ್ಬರಿ 800 ರೂಪಾಯಿ. ಆದ್ದರಿಂದ ಆನ್ಸರ್ ಅಸಲು ಬೆಲೆ ಬರೋಬ್ಬರಿ. ಅಸಲು ಬೆಲೆ ಅಂದ್ರೆ ಒಂದೇ, ಇನ್ನೊಂದು ಹೆಸರೇನು? ಕೊಂಡ ಬೆಲೆ. ಕೊಂಡ ಬೆಲೆ ಅಂದ್ರೆ ಒಂದೇ. ಅಸಲು ಬೆಲೆ ಎಷ್ಟು ಬಂತು? 800 ರೂಪಾಯಿ. ಉತ್ತರ ಸಂಖ್ಯೆ 800 ರೂಪಾಯಿ ಇಲ್ಲದ ಎ. ನೀವು ಯಾವುದೇ ಒಂದು ಗಣಿತನ್ನು ಮಾಡುವಾಗ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. 433 ಒಂದಲೇ, 433 2, 806 ಹಾಗೆ ಗಣಿತಗಳು ಬಂದಿರ್ತಾವೆ. ಸ್ವಲ್ಪ ವಿಚಾರ ಮಾಡೋದು ಅಷ್ಟೇ ನಿಮ್ಮ ಕೆಲಸ.
433 ಒಂದಲೇ 433 ಎರಡಲಿ 866 100 ಎರಡಲಿ 200 204 800 ರೂಪಾಯಿ. ಅಸಲು ಬೆಲೆ 800. ಇಂಥವೆಲ್ಲ ಗಣಿತಗಳನ್ನು ಮಾಡ್ಬೇಕು ನೀವು, ಇಂಥವು ಕಲಿಬೇಕು. ಇಂಥವೆಲ್ಲ ದಶಮಾಂಶ ದೊಡ್ಡ ದೊಡ್ಡ ಕಲ್ತ್ರಂದ್ರೆ ಸೈನಿಕ್ ಸ್ಕೂಲ್ನಾಗ ಗಣಿತಗಳು ಈಜು ಮಾಡ್ತೀರಿ, ಬಿಡಿಸೋರು ಚೆನ್ನಾಗಿ.